ನಮ್ಮನೆ ಗೃಹ ಪ್ರವೇಶಕ್ಕೆ ತುಂಬ ಜನ ಯೂಟ್ಯೂಬರ್ಸ್ ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಅದರಲ್ಲಿ ನಮ್ಮದು ಗ್ರೂಪ್ ಇದೆ, ಒಂದು ದಾವಣಗೆರೆ ಯೂಟ್ಯೂಬರ್ಸ್ ಗ್ರೂಪ್ ಅಂತ. ದಾವಣಗೆರೆಯವ್ರದ್ದೇ ಒಂದು ಗ್ರೂಪ್ನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ತುಂಬ ಜನನ ಇನ್ವೈಟ್ ಮಾಡಿದ್ದೆ, ಬಟ್ ಇಲ್ಲಿ 4 ಜನ ಅಷ್ಟೇ ಬಂದಿದ್ದರು. ಇವ್ರದ್ದೆಲ್ರದ್ದು ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ. ಒಬ್ರದ್ದು ಸ್ಫೂರ್ತಿ ಶೈನ್ ಅಂತ, ಮತ್ತು SS ಚಿರಾಗ್ ಇನ್ಫಾರ್ಮೇಷನ್ ಅಂತ ಒಬ್ರದ್ದಿದೆ, ಮತ್ತು ಇನ್ನೊಂದು ಪವಿತ್ರ ಕನ್ನಡ ವ್ಲಾಗ್ ಅಂತ ಒಬ್ರದ್ದಿದೆ. ನೋಡಿ, ಎಲ್ರದ್ದು ಯೂಟ್ಯೂಬ್ ಚಾನಲ್ನ ನೋಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಾಯ್ಸ್ ಓವರ್ನ ಜಾಸ್ತಿ ಕೊಡಲ್ಲ, ಈ ವಿಡಿಯೋ ಕೂಡ ಜಾಸ್ತಿ ಲೆಂತ್ ಇರಲ್ಲ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅವರು ನಮಗೋಸ್ಕರ ಒಂದು ದೊಡ್ಡ ರಿಸ್ಕ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಪಾಪ ದಾವಣಗೆರೆಯಿಂದ ಇಲ್ಲಿಗೆ ತುಂಬ ದೂರ ಆಗುತ್ತೆ, ಆದ್ರೂ ಅದನ್ನೆಲ್ಲ ಲೆಕ್ಕಿಸ್ದೇನೆ ದಾವಣಗೆರೆಯಿಂದ ನನಗೋಸ್ಕರ ಅಂತ ಬಂದಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಬಂದವರಿರೋಗೆ ಎಲ್ರಿಗೂ. ಇನ್ನೂ ತುಂಬ ಜನ ಬರ್ತಿದ್ರೇನೋ, ಬಟ್ ಅವತ್ತು ಸೋಮವಾರ ಆಗಿರೋದ್ರಿಂದ ಜಾಸ್ತಿ ಜನಕ್ಕೆ ಬರೋಕ್ಕೆ ಟೈಮ್ ಆಗಲಿಲ್ಲ ಅಂತ ಅಂದ್ಕೊಳ್ತೀನಿ. ಅವತ್ತೇನಾದರೂ ಭಾನುವಾರದ ದಿನ ಆಗಿತ್ತು ಗೃಹ ಪ್ರವೇಶ ಅಂದಿದ್ರೆ ಆಲ್ಮೋಸ್ಟ್ ಎಲ್ಲ ಬಂದಿರೋರು. ರಜಾ ಇರುತ್ತಿತ್ತಲ್ಲ, ಹಾಗಾಗಿ. ಮತ್ತು ಸೋಮವಾರ ಎಲ್ರಿಗೂ ಕೆಲಸ ಇರುತ್ತೆ ಅವ್ರದ್ದೇ ಆಗಿರೋದು, ಅದಕ್ಕೋಸ್ಕರ ಬಂದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀನಿ. ನೋಡೋಣ, ನೆಕ್ಸ್ಟ್ ಟೈಮ್ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ದಯವಿಟ್ಟು ಯೂಟ್ಯೂಬರ್ಸ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬನ್ನಿ. ಈ ಸಲ ಮಿಸ್ ಮಾಡ್ದಂಗೆ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಇನ್ಮೇಲೆ ಒರಿಜಿನಲ್ ವಾಯ್ಸ್ನ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ಇಲ್ಲ ವಿಡಿಯೋ ಆನ್ ಮಾಡಿದ್ರಕ್ಕ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುರುವನೆಗೆ. ಇವರು ಸುಮಾ ಕುಮಾರ್ ಅಂತ ಹೇಳ್ಬಿಟ್ಟು ನನಗೆ ಫ್ರೆಂಡ್ ಆಗಿದ್ದಾರೆ. ಇವರು ಅಣ್ಣನ ಹೆಸರು ಕುಮಾರ್ ಅಂತ. ಇವ್ರು ಕಂಡ್ರೆ ತುಂಬ ಇಷ್ಟ, ವಿಡಿಯೋನೆಲ್ಲ ನೋಡ್ತಾ ಇದ್ದೆ. ಹಾಗೆ ತುಂಬ ದಿನದಿಂದ ಕರಿತಾ ಇದ್ದೆ, ಯಾಕೆಂದ್ರೆ ನಾನು ಹೊನ್ನಾಳಿಯಲ್ಲಿ ಇರೋದು, ಇವ್ರು ಇಲ್ಲಿರೋದು ಹಂಗೆ ಫ್ರೆಂಡ್ಸ್ ಆಗಿ ಅಷ್ಟೇ ಇದ್ದೀವಿ. ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಇವತ್ತು ಗೃಹ ಪ್ರವೇಶ ಅಂತ ಹೇಳಿದ್ರು. ಬರೋಕ್ಕಾಗದೇ ಇದ್ರೂ ಕೂಡ ಇವತ್ತು ಬರೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ಎಲ್ಲರೂ ಮತ್ತೆ ಫೋನ್ ಮಾಡ್ಕೊಂಡು ಮತ್ತೆ ಬಂದಿದ್ವಿ. ತುಂಬ ಖುಷಿ ಆಯ್ತು ನಾವು ಬಂದಿದ್ದು. ನಿಮ್ಗೆ ಹೇಗೆ ಅನ್ನಿಸ್ತು? ನಮಗೂ ತುಂಬ ಖುಷಿ ಆಯಿತು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲರೂ ಬಂದ್ವಿ, ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ. ಇನ್ನೂ ಸ್ವಲ್ಪ ಜನ ಬರೋರಿದ್ರು, ಬಂದಿಲ್ಲ. ಈ ವಿಡಿಯೋ ನೋಡ್ತಾ ಇದ್ರೆ ನೋಡಿ, ಮುಂದೆ ಇನ್ನೂ ಫಂಕ್ಷನ್ ಇದೆ, ಅವಾಗ ನಾವು ಕೈ ಕೊಡ್ತೀವಿ. ನನಗೆ ಹಂಗೆಲ್ಲ ನಮ್ಮನೆ ಗೃಹ ಪ್ರವೇಶಕ್ಕೆ ಯೂಟ್ಯೂಬರ್ಸ್ ಬಂದಿದ್ದಾರೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ನಮ್ಮದು ದಾವಣಗೆರೆ ಯೂಟ್ಯೂಬರ್ಸ್ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಎಲ್ಲರೂ ಇನ್ವೈಟ್ ಮಾಡಿದ್ದೆ, ಬಟ್ ಇವ್ರು 3 ಜನ ಬಂದಿದ್ದಾರೆ, ಆದರೂ ಪರವಾಗಿಲ್ಲ. ತುಂಬ ಖುಷಿ ಆಯಿತು. ನಾನು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ನಾವು ಸ್ವಲ್ಪ ಬಡವ್ರ ಥರ ಇದ್ದೀವಿ ಅಂತ, ಯಾರಾದರೂ ಬರ್ತಾರೋ ಇಲ್ವೋ ಅಂತ ನನಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಅದು ತುಂಬ ಖುಷಿ ಆಯಿತು. ಅದು ಯಾವುದೂ ಇವರು ಏನು ಲೆಕ್ಕಕ್ಕೆ ಇಟ್ಕೊಳ್ದೆ ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ. ಅದು ದೂರದಿಂದ ಬಂದಿದ್ದಾರೆ, ದಾವಣಗೆರೆಯಿಂದ. ತುಂಬ ಖುಷಿ ಆಯಿತು ನನಗೆ ಬಂದಿದ್ದಕ್ಕೆ. ಕರೆದಿದ್ದಾರೆ. ಒಂದು 3 months ಬ್ಯಾಕ್ ಇಂದ ನಾವು ಕರೀತಾನೆ ಇದ್ರು. ಅನ್ಕೊಂಡಿದ್ವಿ ನಾವು ಹೋಗೋಣ ಅಂತ ಅನ್ಕೊಂಡಿದ್ವಿ, ತುಂಬಾ ಸರಿ ಆಗಿರ್ಲಿಲ್ಲ. ದೂರ ಇರೋದು ಹೆಂಗ್ ಹೋಗೋದು ಅದೊಂದು ಅವಕಾಶ ಅಷ್ಟೇ. ಫೈನಲಿ ಬರಂಗಾಯ್ತು, ಒಂದು ಅವಕಾಶ. ಇಲ್ಲ, ಇವಾಗ ಬಂದಿದ್ದೆ ಚೆನ್ನಾಗಾಯ್ತು, ಯಾಕಂದ್ರೆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಫ್ರೀ ಅನ್ನಿಸ್ತು.
ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಕರೆದಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಅವರಿಂದ ಯಾರಿಗೆ